ನನಗೆ ನೆನಪಾಗ್ತಕ್ಕಂತಹದ್ದು, ವಿಸ್ಮಯದ ಆದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟದ್ದೇ ಆದರೆ ನಮಗೆ ಬೆಳಕು ಕೊಡ್ತಕ್ಕಂತಹ ಯಾರು? ಸೂರ್ಯ. ಸೂರ್ಯ ಬೆಳಕು ಕೊಡ್ತಾ ಇದ್ದಾನೆ. ಹೇಗೆ ಕೊಡ್ತಾ ಇದ್ದಾನೆ ಅಂತ ನೋಡ್ಲಿಕ್ಕೆ ಹೋದರೆ ಬೇರೆ ವಿಚಾರ ಅದು. ಆದರೆ ನನಗೆ ವಿಸ್ಮಯ ಅನ್ನಿಸ್ತಕ್ಕಂಥದ್ದು ಒಂದು ವಿಚಾರ ಏನು ಗೊತ್ತಾ? ನಮ್ಮೆಲ್ಲರಿಗೂ ಕೂಡ ಗೊತ್ತು, ಸಣ್ಣ ವಯಸ್ಸಿನಿಂದ ನಮಗೆ ಹೇಳ್ಕೊಂಡು ಬಂದಿದ್ದೆ ನಮ್ಮ ಟೀಚರ್ಸು, ನಾವು ಓದ್ಕೊಂಡೇ ಬಂದಿದ್ದೇವೆ. ಸೂರ್ಯನಿಂದ ಹೊರಟ ಬೆಳಕು ನಮ್ಮನ್ನು ತಲುಪಲಿಕ್ಕೆ ಎಷ್ಟು ನಿಮಿಷ ಬೇಕು ಅಂತ ಹೇಳಿದ್ದಾರೆ? ಕೇಳಿಸ್ತಾ ಇದ್ರೆ ಅದೊಂದು ವಿಸ್ಮಯನೇ. ಸೂರ್ಯನಿಂದ ಹೊರಟ ಬೆಳಕು ಭೂಮಿಯನ್ನು ತಲುಪಲಿಕ್ಕೆ ಎಷ್ಟು ನಿಮಿಷಗಳು ಬೇಕು ಅಂತ ಚಿಕ್ಕ ವಯಸ್ಸಿಂದ ಹೇಳ್ಕೊಂಡು ಬಂದಿದ್ದಾರೆ. ಇಟ್ ಈಸ್ ನಾಟ್ ಎ ಬಿಗ್ ರಾಕೆಟ್ ಸೈನ್ಸ್. 8.5 ನಿಮಿಷ ಅಂತ ಹೇಳಿದಾರಲ್ವಾ? 8.5 ನಿಮಿಷ ಭೂಮಿಯನ್ನು ಸೂರ್ಯನ ಕಿರಣಗಳು ತಲುಪಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ನ ಕ್ರಮಿಸಿರಬೇಕು ಸೂರ್ಯನ ಕಿರಣಗಳು? ಸೂರ್ಯನ ಕಿರಣಗಳ ಬೆಳಕಿನ ವೇಗ ಎಷ್ಟು? ಸುಮಾರು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ. ಅದನ್ನು ಕೂಡ ನಮ್ಮ ಮಾಸ್ಟರ್ಗಳು ನಾವು ಓದ್ಕೊಂಡಿದ್ದೇವೆ. ಅದು ಇರತಕ್ಕಂಥದ್ದು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಬೆಳಕಿನ ಕಿರಣ ಚಲಿಸಿದ್ದೇ ಆದರೆ, ಕ್ರಮಿಸಿದ್ದೇ ಆದರೆ, ನಮ್ಮ ಭೂಮಿಯನ್ನು ತಲುಪಲಿಕ್ಕೆ ಅಂದರೆ 15 ಕೋಟಿ ಕಿಲೋಮೀಟರ್ ಡಿಸ್ಟೆನ್ಸನ್ನು ಕ್ರಮಿಸಿ ತಲುಪಲಿಕ್ಕೆ ಕೇವಲ 8.5 ನಿಮಿಷ ಸಾಕು. ಆದರೆ ವಿಸ್ಮಯ ಅನಿಸೋದು ನನಗೆ ಏನು ಗೊತ್ತಾ? ಸೂರ್ಯನ ಅಂತರಂಗದಲ್ಲಿ ನ್ಯೂಕ್ಲಿಯಸ್ನಲ್ಲಿ ಉದಯ ಆಗ್ತಕ್ಕಂಥ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ನಿಂದ ಆಗ್ತಕ್ಕಂಥ ಕ್ರಿಯೆಯಿಂದ ಉತ್ಪತ್ತಿಯಾದಂಥ ಶಾಖ ಮತ್ತು ಬೆಳಕಿನದು ಸೂರ್ಯನ ಹೊರಮೈಯನ್ನು ತಲುಪಲಿಕ್ಕೆ 7 ಲಕ್ಷ ಕಿಲೋಮೀಟರ್. ಬಿಕಾಸ್ ರೇಡಿಯಸ್ ಆಫ್ ದ ಸನ್ ಈಸ್ ಅಬೌಟ್ 7 ಕಿಲೋಮೀಟರ್, 6,96,000 ಕಿಲೋಮೀಟರ್ಸ್ ಏನೋ ಬರ್ತದೆ. ಅದನ್ನು ರೌಂಡ್ ಆಫ್ ಮಾಡಿಕೊಂಡ್ರೆ ಒಂದು 7 ಲಕ್ಷ ಕಿಲೋಮೀಟರ್ ಆಗುತ್ತೆ. ಎಷ್ಟು? 7 ಲಕ್ಷ ಕಿಲೋಮೀಟರ್. ಅಂದರೆ ಭೂಮಿಯ ಸೂರ್ಯನ ನ್ಯೂಕ್ಲಿಯಸ್ನಿಂದ ಹೊರಗಿನ ಮೇಲ್ಮೈಗೆ ಬರಲಿಕ್ಕೆ 7 ಲಕ್ಷ ಕಿಲೋಮೀಟರ್. ಆ ಮೇಲ್ಮೈಯಿಂದ ಭೂಮಿಯ ಮೇಲ್ಮೈಗೆ ಬರಲಿಕ್ಕೆ, ಸರ್ಫೇಸ್ಗೆ ಬರಲಿಕ್ಕೆ ಇಟ್ಸ್ ಅಬೌಟ್ 15 ಕೋಟಿ ಕಿಲೋಮೀಟರ್. ಯೋಚನೆ ಮಾಡಿ, 7 ಲಕ್ಷ ಕಿಲೋಮೀಟರ್ ಮತ್ತು 15 ಕೋಟಿ ಕಿಲೋಮೀಟರ್. 15 ಕೋಟಿ ಕಿಲೋಮೀಟರ್ ಹೊರಮೈಯಿಂದ ಭೂಮಿಯನ್ನು ತಲುಪಲಿಕ್ಕೆ 8.5 ನಿಮಿಷ ಸಾಕು. ಆದರೆ ಸೂರ್ಯನ ಅಂತರಂಗದಲ್ಲಿ ಉದಿಸಿದ ಆ ಬೆಳಕು ಸೂರ್ಯನ ಹೊರಮೈನ ತಲುಪಲಿಕ್ಕೆ ಎಷ್ಟು ಬೇಕಾಗ್ಬೋದು? 7 ಲಕ್ಷ ಕಿಲೋಮೀಟರ್ಗೆ ಅಂದಾಜು. ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ನನಗೂ ಕೂಡ ವಿಸ್ಮಯ ಅನಿಸುತ್ತೆ. ವಿಜ್ಞಾನಿಗಳು ಹೇಳ್ತಾರೆ, ಆದರೆ ಅವ್ರಿಗೂ ವಿಸ್ಮಯ. ಯಾಕೆ ಅಂತ ಅವ್ರಿಗೂ ಗೊತ್ತಿಲ್ಲ. ಇಟ್ ಈಸ್ ಎ ಮಿಸ್ಟರಿ. ಅದು ತೆಗೆದುಕೊಳ್ಳುತ್ತಂತೆ ಮಿನಿಮಮ್ ಅಂದರೆ 10,000 ವರ್ಷಗಳು, ಮ್ಯಾಕ್ಸಿಮಮ್ ಅಂದರೆ 1,75,000 ವರ್ಷಗಳು 7 ಲಕ್ಷ ಕಿಲೋಮೀಟರ್ನ ತೆಗೆದುಕೊಳ್ಳಿಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತಂತೆ. ಇದು ವಿಸ್ಮಯ ಅಲ್ವಾ? ಪ್ರಕೃತಿಯಲ್ಲಿ 7 ಲಕ್ಷ ಕಿಲೋಮೀಟರ್ನ ಕ್ರಮಿಸಕ್ಕೆ 8.5 ನಿಮಿಷಗಳು, ಕೇವಲ 7 ಲಕ್ಷ ಕಿಲೋಮೀಟರ್ನ ಚಲಿಸಲಿಕ್ಕೆ ಸುಮಾರು 10,000 ವರ್ಷಗಳಿಂದ 1,75,000 ವರ್ಷಗಳು. ಅಂದರೆ ಇವತ್ತು ನಾವು ಪಡಿತಾ ಇರ್ತಕ್ಕಂಥ ಬೆಳಕು ಅಷ್ಟೇ ಅಲ್ಲ, 100 ವರ್ಷದ ನಮ್ಮ ಬದುಕಿನ ಕಾಲಘಟ್ಟದಲ್ಲಿ ಪಡಿತಕ್ಕಂಥ ಬೆಳಕು ಕೊನೆಯ ಪಕ್ಷ 10,000ದಿಂದ 1.5-1.25 ಲಕ್ಷ ಹಳೆಯ ಬೆಳಕು ಅಂತಂದರೆ ಪ್ರಕೃತಿಯಲ್ಲಿ ಎಂತೆಂಥ ವಿಸ್ಮಯಗಳು ಘಟಿಸ್ತಾ ಇರ್ತವೆ. ನಮ್ಮ ಬದುಕನ್ನು ನಾವು ಪಡ್ಕೊಳ್ಬೇಕಾದ ಸಂದರ್ಭದಲ್ಲಿ ನಾವು ಎಷ್ಟೊಂದು ವಿನಯವಂತರಾಗಿದ್ರೂ ಕೂಡ ಕಡಿಮೆ ಅಂತ ಅನಿಸುತ್ತೆ. ಇದು ಕೇವಲ ನಮ್ಮ ಮಾತುಗಳಷ್ಟೇ ಅಲ್ಲ, ಸಾಧನೆಯನ್ನು ಮಾಡಿ ತುದಿಗೆ ಹೋದಂಥ ದೊಡ್ಡ ದೊಡ್ಡ ಕವಿಗಳಿರ್ಬೋದು. ಟ್ಯಾಗೂರ್ ಅಂತ ಕವಿ ಇರ್ಬೋದು, ವಿಲಿಯಂ ವರ್ಡ್ಸ್ವರ್ತ್ ಇರ್ಬೋದು, ಅಥವಾ ನಮ್ಮವರೇ ಆಗಿರ್ತಕ್ಕಂಥ ಈ ನಾಡಿನ ಕವಿ ಕುವೆಂಪು ಅವರಿರ್ಬೋದು, ದೊಡ್ಡ ದೊಡ್ಡ ವಿಜ್ಞಾನಿಗಳಿರ್ಬೋದು. ಎಲ್ಲರೂ ಕೂಡ ಮಂತ್ರಮುಗ್ಧರಾಗಿ ವಿಸ್ಮಯ ರೀತಿಯಲ್ಲಿ ಮಾತನಾಡ್ತಾರೆ. ಒಬ್ಬ ವಿಜ್ಞಾನಿಗೆ ಅವರ ಮಗ ಕೇಳಿದಂತೆ, ಅಪ್ಪ, ಜಗತ್ತಿನ ಜನ ಎಲ್ಲ ನಿನ್ನನ್ನು ಇಷ್ಟೊಂದು ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ, ನೀನು ಇಷ್ಟು ದೊಡ್ಡವನು ಹೇಗಾದೆ ಅಂತ ಕೇಳಿದರೆ, ಚಿಕ್ಕ ಹುಡುಗ ಅವರ ಅಪ್ಪನಿಗೆ ಹೇಳಿದ್ದೀನಿ, ಯಾರಲ್ಲ ಅವನೇ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಕುಳಿತುಕೊಂಡು ಹೇಳಿದ ಮಾತು, ಅಯ್ಯೋ ಮಗು, ನನಗೂ ಕೂಡ ಗೊತ್ತಿಲ್ಲ, 9-10ನೇ ವಯಸ್ಸಿನವರೆಗೂ ಕೂಡ ಅಕ್ಷರಗಳನ್ನು ಕೂಡಿಸಿ ಒಂದು ಸೆಂಟೆನ್ಸ್ನ ಥಾಟನ್ನು ಒಂದು ಸೆಂಟೆನ್ಸ್ ಮಾಡಿ, ವಾಕ್ಯವನ್ನು ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನನಗೆ 2-3 ನಿಮಿಷಗಳು ಬೇಕಾಗ್ತಿತ್ತು. ಇಷ್ಟೊಂದು ಬಾಲ್ಯದ ಇತಿಮಿತಿಯ ಮಧ್ಯದಲ್ಲಿ
ಈಗ ನೋಡಿದರೆ ಜಗತ್ತಿನ ಜನಗಳೆಲ್ಲರೂ ಕೂಡ ನನ್ನನ್ನು ನೋಡಿ ಹೇಳ್ತಾ ಇದ್ದಾರೆ ಅಂತಂದರೆ ಇದೊಂದು ವಿಸ್ಮಯಕಾರಿಯಾಗಿರ್ತಕ್ಕಂಥ ವಿಚಾರ ಅಂತ ನನಗನ್ಸುತ್ತೆ ಅಂತ ಆ ವಿಜ್ಞಾನಿ ಹೇಳ್ತಾರಂತೆ. ಅದೇ ರೀತಿ ಕವಿ ಕುವೆಂಪು ಅವರಿಗೆ ಪ್ರಾರಂಭದಲ್ಲಿ ಒಂದು ಭಾವನೆ ಇತ್ತು ಏನೋ ಗೊತ್ತಿಲ್ಲ. ಆದರೆ ಕವಿ ಕುವೆಂಪು ಅವರು ಬೆಳೆದಾಗ 65ರ ಹಂತವನ್ನು ತಲುಪಿದ ಮೇಲೆ ಕೊನೆಗೆ ಯಾರಾದರೂ ಕೇಳಿದಾಗ ಇಷ್ಟೆಲ್ಲ ನಿಮ್ಮ ಸಾಧನೆ ನಿಮ್ಮ ಪಾಶ್ಚಾತ್ಯ ಮತ್ತು ಪೌರಾತ್ಯ ಸಾಹಿತ್ಯ ಕೃಷಿಯಿಂದ ಬಂದದ್ದಲ್ವೇ, ನಿಮ್ಮ ಕಷ್ಟದಿಂದ ಅಂತ ಹೇಳಿದರೆ ಕವಿ ಕುವೆಂಪು ಹೇಳಿದ್ರಂತೆ, ನಾನು ಹಾಗೆ ಅಂದ್ಕೊಂಡಿದ್ದೆ. ನಿಜವಾದ ವಿಸ್ಮಯ ಏನಪ್ಪ ಅಂತಂದರೆ, ನನ್ನ ಬಾಲ್ಯದಲ್ಲಿ ಅಕ್ಷರ ಕಲಿಯದ ನನ್ನ ತಾಯಿ ನಿರಕ್ಷರ ಕುಕ್ಷಿಯಾಗಿದ್ದಂತಹವಳು ನನ್ನ ಏಳಿಗೆಗೋಸ್ಕರ ಮಾಡಿದ ಆ ಪ್ರಾರ್ಥನೆ ವಿಸ್ಮಯ ರೀತಿಯಲ್ಲಿ ನನ್ನನ್ನು ಒಬ್ಬ ಮಹಾಕವಿ ಮಾಡ್ತು, ನನ್ನ ಓದಿನ ಸಾಧನೆ ಅಲ್ಲ ಅಂತ ಹೇಳ್ತಾರಂತೆ. ಜಗತ್ತಿನ ಯಾವುದೇ ಒಬ್ಬ ವ್ಯಕ್ತಿ ಎತ್ತರಕ್ಕೆ ಹೋದಂತಹವರು ಹೇಳ್ತಕ್ಕಂಥ ಮಾತುಗಳಿವು. ಅಂತಹ ಮಾತುಗಳನ್ನ ಕೇಳಿದ ಮೇಲೆ ನಾವು ನಮ್ಮ ಬದುಕಿನಲ್ಲಿ ನಮ್ಮ ಸಾಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒದಗಿ ಬಂದಂಥ ಯಶಸ್ಸಿನ ಮಧ್ಯದಲ್ಲಿ ನಾವು ನಡ್ಕೊಳ್ಳಿಕ್ಕೆ ಇದೊಂದು ಬೆಳಕಾಗುತ್ತೆ ಅಂತ ನನ್ನ ಭಾವನೆ. ಇದು ನಿಜದ ಘಟನೆ ಎಂಬ ಅರ್ಥದಲ್ಲಿ ಅದು ಇದೆ. ಜರ್ಮನಿ ದೇಶದಲ್ಲಿದ್ದಂತಹ ಮೋಸಸ್ ಫ್ಯಾಮಿಲಿಯ ಒಂದು ಕತೆ, ಸಂಗೀತಜ್ಞನ ಕತೆ. ಅವರ ತಾತ ಹೆಸರು ಅಲ್ಲಿದೆ, ನೀವು ಓದ್ಕೊಳ್ಳಿ. ಜರ್ಮನಿಯಲ್ಲಿ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಮೋಸಸ್ ಅಂತ ಎಂಡಾಗುತ್ತೆ. ಆತನ ತಾತನ ಕಥೆಯನ್ನು ಅಲ್ಲಿ ನಿರೂಪಿಸಿದ್ದಾರೆ ಶಿವಪ್ಪನವರು. ಆ ಕಥೆ ಹೀಗೆ ಬರ್ತದೆ. ಆ ಶ್ರೇಷ್ಠ ಸಂಗೀತಜ್ಞನ ತಾತ ಒಮ್ಮೆ ಒಬ್ಬ ಪ್ರಸಿದ್ಧ ಮರ್ಚೆಂಟನ್ ವ್ಯಾಪಾರಿನ ನೋಡಲಿಕ್ಕೆ ಆ ಸಿಟಿಗೆ ಹೋಗ್ತಾರೆ. ಆ ಮನೆಗೆ ಹೋದಾಗ ಆ ಮನೆಯಲ್ಲಿದ್ದಂಥ ಒಂದು ಸುಂದರವಾಗಿರ್ತಕ್ಕಂಥ ಹೆಣ್ಣುಮಗಳನ್ನ ನೋಡಿದ ತಕ್ಷಣ ಆಕೆಯ ಬಗೆಗೆ ಒಂದಿಷ್ಟು ಪ್ರೇಮ ಮೂಡುತ್ತೆ. ಆ ಭಾವನೆಯನ್ನು ವ್ಯಕ್ತ ಮಾಡಿದಾಗ ಸುಂದರವಾಗಿದ್ದಂಥ ಹೆಣ್ಣುಮಗಳು ಈತನ ಬಯಕೆಯನ್ನು ನಿರಾಕರಿಸ್ತಾಳೆ. ತುಂಬ ನೋವಾಗುತ್ತೆ. ನೋವಾದ ಸಂದರ್ಭದಲ್ಲಿ ಯಾಕಾಗಿ ಆತ ನೋಡಲಿಕ್ಕೆ ತುಂಬ ಕುರೂಪಿಯಾಗಿದ್ದ, ಬೆನ್ನು ಗೂನಾಗಿತ್ತು ಅಂತ ಕಾಣಿಸುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಆಕೆ ಆತನನ್ನು ಸಹಜವಾಗಿ ನಿರಾಕರಣೆ ಮಾಡ್ತಾಳೆ. ಆದರೆ ಅವನು ಮನಗುಂದಲಿಲ್ಲ. ಆತ ಆಕೆಯ ಜೊತೆಲಿ ಮಾತನಾಡ್ತಾ ಕೇಳಿದಂತೆ, ನಿನಗೆ ಈ ಮದುವೆ ಅಂತಕ್ಕಂತಹದ್ದು ಸ್ವರ್ಗದಲ್ಲಿ ಆಗೋದು ಅಂತ ಹೇಳ್ತಾನೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಎಲ್ಲಿ ಹೆವನ್ ಅಂತ ಏನು ಹೇಳ್ತಾರಲ್ಲ, ಇದ್ರ ಬಗ್ಗೆ ನೀನು ನಂಬಿಕೆ ಇದೆಯಾ ಅಂತ ಆ ಕುರೂಪಿಯಾಗಿ ಕಾಣಿಸ್ತಾ ಇದ್ದಂಥ ಸಂಗೀತಜ್ಞನ ತಾತ ಆ ಹೆಣ್ಮಗಳನ್ನ ಕೇಳ್ತಾರಂತೆ. ಹೌದು ನನಗೆ ನಂಬಿಕೆ ಇದೆ ಅಂತ. ಆ ಹೆಣ್ಮಗಳು ಮತ್ತೆ ಕೇಳಿದ್ರಂತೆ, ಈ ಹುಡುಗನಿಗೆ, ಈ ಅಪ್ಪನಿಗೆ ಕೇಳಿದ್ರಂತೆ, ನಿನಗೆ ನಂಬಿಕೆ ಇದೆಯಾ ಅಂತ ಕೇಳಿದಂತೆ. ಹೌದು, ನನಗಂತೂ ಸಹಜವಾಗಿ ನಂಬಿಕೆ ಇದೆ. ಯಾಕೆ ಅಂತಂದರೆ, ನಾನು ಹುಟ್ಟಿದ ದಿನದಲ್ಲಿ ದೇವರು ಒಂದು ಅನೌನ್ಸ್ ಮಾಡ್ತಾನೆ. ಏನು? ಮುಂದೆ ನಿನ್ನ ಕೈ ಹಿಡಿದು ನಡೆಸಲಿಕ್ಕೆ ಬರ್ತಕ್ಕಂಥ ಆ ಮನದನ್ನೇ, ಅಂದರೆ ನಿನ್ನ ಹೆಂಡತಿ ಯಾರು ಅಂತ ಆ ದೇವರು ಹುಟ್ಟಿದ ಗಳಿಗೆಯಲ್ಲೇ ತೋರಿಸಿದ್ನಂತೆ. ಆ ತೋರಿಸಿದ ಸಂದರ್ಭದಲ್ಲಿ ಮುಂದೆ ಈತನ ಮಡದಿಯಾಗ್ತಕ್ಕಂಥವಳು ಹೇಗಿದ್ಲು ಅಂತಂದರೆ ತುಂಬ ಕುರೂಪಿಯಾಗಿ ಗೂನು ಬೆನ್ನಿನವಳು ಆಗಿದ್ಲಂತವಳು. ಆಗ ಈತ ಹೇಳಿದ್ನಂತೆ, ಬಾಲ್ಯದಲ್ಲಿನೇ ನನ್ನ ಕೈ ಹಿಡಿದು ನಡೆಸಲಿಕ್ಕೆ ಬರ್ತಕ್ಕಂಥ ಆಕೆ ಕುರೂಪಿಯಾಗಿ ಕಾಣಿಸ್ತಾ ಇದ್ದಾಳೆ, ಅಂತಹ ಕುರುಪವನ್ನು ಆಕೆಗೆ ಕೊಡಬೇಡ, ಸುಂದರವಾಗಿರ್ತಕ್ಕಂಥ ನನ್ನ ಸೌಂದರ್ಯವನ್ನು ಆಕೆಗೆ ಕೊಡು, ಆಕೆಯ ಕುರುಪವೆಲ್ಲವನ್ನು ನನಗೆ ಕೊಡು ಅಂತ ನಾನು ರಿಸೀವ್ ಮಾಡಿದೆ ಅಂತ ಹೇಳಿದ್ನಂತೆ. ಇಷ್ಟೇ ಹೇಳಿತಾ ಹೆಣ್ಮಗುಗೆ. ತಕ್ಷಣವೇ ಎದುರುಗಡೆ ಇದ್ದಂಥ ಈ ಜನ್ಮದ ಈ ಹೊತ್ತಿನ ಈ ಹೆಣ್ಣುಮಗಳು ಇವನ ಮಾತನ್ನು ಕೇಳಿದ ಮೇಲೆ ಆತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಅವನ ಒಳಗಿನ ಮನಸ್ಸಿನ ಪ್ರೇಮ ಅರ್ಥ ಆಯಿತು, ಹೊರಗಿನ ದೇಹದ ರೂಪ ಮರೆಯಾಯಿತು. ಕೊನೆಗೆ ಅವರಿಬ್ಬರೂ ಕೂಡ ಮದುವೆಯಾಗಿ ತುಂಬ ಸುಂದರವಾಗಿರ್ತಕ್ಕಂಥ ಬದುಕನ್ನು ನಡೆಸಿದ್ರಂತೆ. ಅಂತರಂಗ ಅರಿವಾಯಿತು ಅಂತಂದರೆ ಬಾಹ್ಯದಲ್ಲಿರ್ತಕ್ಕಂಥ ಎಲ್ಲ ನ್ಯೂನತೆಗಳು ಮರೆತೇ ಹೋಗ್ತವೆ. ಇಫ್ ಯು ಕ್ಲೆನ್ಸ್ ದ ಡೋರ್ ಆಫ್ ಯುವರ್ ಪರ್ಸೆಪ್ಷನ್, ವರ್ಲ್ಡ್ ವಿಲ್ ಬಿ ಸೀನ್ ಆಸ್ ಇಟ್ ಈಸ್. ನಾವು ಹೊರಗಡೆ ಇರ್ತಕ್ಕಂಥದ್ದನ್ನು ನೋಡಲಿಕ್ಕೆ ಹೋಗಿ ಒಳಗಡೆ ಇರ್ತಕ್ಕಂತಹ ಅಂತರಂಗದ ಸೌಂದರ್ಯವನ್ನು ಮರೆತು ಬಿಟ್ಟಿದ್ದೇನೆ. ವಿಲಿಯಂ ಬ್ಲೇಕ್ ಹೇಳಿದ ಮಾತು, ಇಫ್ ಯು ಕ್ಲೆನ್ಸ್ ದ ಡೋರ್ ಆಫ್ ಯುವರ್ ಪರ್ಸೆಪ್ಷನ್, ವರ್ಲ್ಡ್ ವಿಲ್ ಬಿ ಸೀನ್ ಆಸ್ ಇಟ್ ಈಸ್. ಶಿವಪ್ಪನವರು ಅಂತರಂಗದ ಮಾಲಿನ್ಯತೆಯನ್ನು ಕಳ್ಕೊಂಡು, ಕಶ್ಮಲಗಳನ್ನ ಕಳ್ಕೊಂಡು, ಅದರಿಂದ ಬಂದಿರತಕ್ಕಂಥ ಸುಂದರವಾಗಿರ್ತಕ್ಕಂಥ ಸಾಹಿತ್ಯವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಸವಿಯೋಣ ಅಂತ ಹೇಳಿ